ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ನಿಮ್ಮ ಪರೀಕ್ಷೆಯಲ್ಲಿ ಸುಮಾರು 3 ಅಂಕಗಳಿಗೆ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಇದಾಗಿರುತ್ತೆ. ಇಲ್ಲೇನು ಅಂದರೆ ಬ್ರಾಕೆಟ್ ಒಳಗಡೆ ಈ ರೀತಿಯ ಪದಗಳನ್ನು ಕೊಟ್ಟಿರ್ತಾರೆ. ಇವುಗಳು ವರ್ಬ್ಗಳಾಗಿರ್ತವೆ. ಇವುಗಳನ್ನು ನಾವು ಪ್ಯಾಸಿವ್ ಫಾರ್ಮಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಯಾವ ರೀತಿ ಅಂತಕ್ಕಂಥದ್ದನ್ನು ಈ ಒಂದು ಎಕ್ಸಾಂಪಲ್ಗಳ ಸಹಾಯದಿಂದ ನೋಡ್ತಾ ಹೋಗೋಣ. ಕೊನೆಗೆ ನಿಮಗೆ ಒಂದು ಟ್ರಿಕ್ಕನ್ನು ಕೂಡ ಕೊಡ್ತೇನೆ, ಯಾವ ರೀತಿ ನಿಮ್ಮ ಎಕ್ಸಾಮಲ್ಲಿ ಬರೋ ಒಂದು ಕ್ವೆಶನನ್ನು ಸಾಲ್ವ್ ಮಾಡಬೇಕು ಅಂತೇಳಿ. ಮೊದಲನೇ ಒಂದು ಎಕ್ಸಸೈಸ್ ನೋಡ್ತಾ ಹೋಗೋಣ. ಲಾಸ್ಟ್ ನೈಟ್ ಐ ಹ್ಯಾಡ್ ಎ ವೆರಿ ಸ್ಟ್ರೇಂಜ್ ಡ್ರೀಮ್. ಐ ಡ್ರೆಮ್ಟ್ ಆಫ್ ಗೋಯಿಂಗ್ ಟು ಅ ಗ್ರೇಟ್ ಪ್ಲೇಸ್ ವಿಚ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಗಾರ್ಡ್ ಅಂತ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಪ್ಯಾಸಿವ್ ವಾಯ್ಸಲ್ಲಿ ನಾವು ವರ್ಬನ್ನು V3 ಫಾರ್ಮಲ್ಲೇ ಫಿಲ್ ಮಾಡ್ತೇವೆ. ಸೊ ಇಲ್ಲಿ ಗಾರ್ಡ್ ಇರೋದು ಗಾರ್ಡೆಡ್ ಆಗಬೇಕು. ಬಟ್ ಅದಕ್ಕಿಂತ ಮೊದಲು ನಾವು ಒಂದು ಹೆಲ್ಪಿಂಗ್ ವರ್ಬನ್ನು ಕೂಡ ಸೇರಿಸ್ಕೊಂಡು ಬರೀಬೇಕಾಗುತ್ತೆ. ನೋಡಿ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅಂದರೆ, ಗಮನಿಸಿ ಸೆಂಟೆನ್ಸನ್ನು. ಐ ಡ್ರೆಮ್ಟ್ ಆಫ್ ಗೋಯಿಂಗ್ ಟು ಎ ಗ್ರೇಟ್ ಪ್ಲೇಸ್. ಎ ಗ್ರೇಟ್ ಪ್ಲೇಸ್ ಅಂದರೆ ಸಿಂಗ್ಯುಲರ್ ಆಗಿದೆ ಅಲ್ವಾ, ಮತ್ತು ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಇಲ್ಲಿ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ವಾಸ್ ಗಾರ್ಡೆಡ್ ಅಂತಕ್ಕಂತಹ V3 ಫಾರ್ಮನ್ನು ಇಲ್ಲಿ ಫಿಲ್ ಮಾಡ್ತೇವೆ. ವಾಸ್ ಗಾರ್ಡೆಡ್ ಅಂತೇಳಿ ಫಸ್ಟ್ ಬ್ಲ್ಯಾಂಕನ್ನು ಫಿಲ್ ಮಾಡ್ಕೋಬೇಕು. ಸೊ ಈ ರೀತಿ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ನಾವು ಆ ವರ್ಬನ್ನು, ಯಾವ ವರ್ಬ್ ಕೊಟ್ಟಿರ್ತಾರಲ್ವ ಅದರ V3 ಫಾರ್ಮನ್ನು ಫಿಲ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡಿ, ದ ವೇ ಟು ರಿಟರ್ನ್ ಫ್ರಾಮ್ ದೇರ್ ಅಂತ ಇದೆ. ಫ್ರಾಮ್ ದೇರ್ ಅಂದರೆ ಆ ಪ್ಲೇಸಿಂದ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಇಲ್ಲೂ ಅಷ್ಟೇ ವಾಸ್ ತೆಗೆದುಕೊಳ್ತೇವೆ ಮತ್ತು ನಾಟನ್ನು ಸೇರಿಸ್ಕೊಳ್ತೇವೆ. ವಾಸ್ ನಾಟ್ ಸೀನ್. ನೋಡಿ V3 ಫಾರ್ಮ್ ಏನಾಗುತ್ತೆ, ಸೀನ್ ಆಗುತ್ತೆ. ಸೊ ವಾಸ್ ನಾಟ್ ಸೀನ್ ಈಸಿಲಿ. ಲಕ್ಕಿಲಿ ಐ ಡ್ಯಾಶ್ ಬ್ರಿಂಗ್ ಬ್ಯಾಕ್ ಬೈ ಎ ಫೇರಿ ಅಂತ ಇದೆ. ಐ ಇದೆ ನೋಡಿ, ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲೇನು ಮಾಡಬೇಕು, ಸಿಂಗ್ಯುಲರ್ ಇದ್ದರೆ ವಾಸ್ ಅನ್ನು ತೆಗೆದುಕೊಳ್ತೇವೆ ಮತ್ತು ಬ್ರಿಂಗ್ನ ಒಂದು V3 ಫಾರ್ಮ್ ಬ್ರಾಟ್ ಆಗುತ್ತೆ, ಬ್ರಾಟ್. ಸೊ ಈ ರೀತಿ ನೀವು ಏನು ಮಾಡಬೇಕು ಅಂದರೆ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು V3 ಫಾರ್ಮ್ ಆಫ್ ದಟ್ ವರ್ಬನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೆಕೆಂಡ್ ಒಂದು ನೋಡಿ, ರಿಕ್ಷಾ ಪುಲ್ಲರ್ಸ್ ಆರ್ ಎ ಕಾಮನ್ ಸೈಟ್ ಇನ್ ಇಂಡಿಯಾ. ದೇ ಡ್ಯಾಶ್ ಕ್ಯಾನ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ದೇ ಅಂತಕ್ಕಂತಹ ಸಬ್ಜೆಕ್ಟ್ ಇದೆ, ಅಂದರೆ ಪ್ಲೂರಲ್ ಆಗಿದೆ. ಸೊ ಇಲ್ಲಿ ಗಮನಿಸಿ, ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಗಮನಿಸಿದರೆ ಗೊತ್ತಾಗುತ್ತೆ ಇದು ಪ್ರೆಸೆಂಟ್ ಫಾರ್ಮಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಅಂತೇಳಿ. ಸೊ ದೇ ಆದಮೇಲೆ ನಾವು ಪ್ಲೂರಲ್ ಫಾರ್ಮ್ ಆರ್ ಅನ್ನೇ ಇಲ್ಲಿಯೂ ಕೂಡ ಯೂಸ್ ಮಾಡ್ಕೊಳ್ತೇವೆ. ದೇ ಆರ್, ಸಿ ಇದೆ, ಇದರ ಒಂದು V3 ಫಾರ್ಮ್ ಸೀನ್ ಅಂತೇಳಿ ಫಿಲ್ ಮಾಡ್ತೇವೆ. ದೇ ಆರ್ ಸೀನ್ ಇನ್ ಪಬ್ಲಿಕ್ ಪ್ಲೇಸಸ್. ದೇ ನಾಟ್ ಟ್ರೀಟ್ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ದೇ ಆರ್ ನಾಟ್ ಟ್ರೀಟೆಡ್, ಟ್ರೀಟೆಡ್ ಅಂತೇಳಿ ಬರೀತೇವೆ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಪುಲ್ಲರ್. ನೋಡಿ ಎವ್ರಿ ರಿಕ್ಷಾ ಪುಲ್ಲರ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಎವ್ರಿ ರಿಕ್ಷಾ, ಪ್ರತಿಯೊಬ್ಬ ರಿಕ್ಷಾ ಪುಲ್ಲರ್ ಅಂದರೆ ಸಿಂಗ್ಯುಲರ್ ಆಗಿರುತ್ತೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸನ್ನು ತೆಗೆದುಕೊಳ್ತೇವೆ, ಈಸ್. ಮತ್ತು ನೆಗ್ಲೆಕ್ಟ್ ಇರೋದನ್ನು V3 ಫಾರ್ಮಲ್ಲಿ ಬರೀತೇವೆ, ನೆಗ್ಲೆಕ್ಟೆಡ್ ಅಂಥೇಳಿ. ಸೊ V3 ಫಾರ್ಮ್ ಫಿಲ್ ಆಯಿತು. ಇನ್ನು ಥರ್ಡ್ ಒನ್ ನೋಡಿ, ಬಸವಯ್ಯ ಟ್ರೈ ಟು ಔಟ್ಶೈನ್ ತಮ್ಮಣ್ಣ ಇನ್ ಈಸ್ ಓನ್ ವೇ. ಎ ಪೆಲಾಟಿಯಲ್ ಹೌಸ್. ನೋಡಿ ಎ ಪೆಲಾಟಿಯಲ್ ಹೌಸ್, ಎ ಅಂತ ಇದೆ ಅಂದರೆ ಇದು ಸಿಂಗ್ಯುಲರ್ ಆಗಿರುತ್ತೆ. ಮತ್ತು ಇಲ್ಲಿ ವರ್ಬನ್ನು ಗಮನಿಸಿ, ಟ್ರೈಡ್ ಇದೆ. ಸೊ ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಸೊ ಎ ಪೆಲಾಟಿಯಲ್ ಹೌಸ್ ವಾಸ್ ಅಂತೇಳಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎ ಪೆಲಾಟಿಯಲ್ ಹೌಸ್ ವಾಸ್, ಬಿಲ್ಡ್ ಇರೋದರ ಒಂದು V3 ಫಾರ್ಮ್ ಬಿಲ್ಟ್ ಅಂತ ಆಗುತ್ತೆ, ಬಿಲ್ಟ್ ಅಂತೇಳಿ ಫಿಲ್ ಮಾಡಬೇಕು. ಬೈ ಹಿಮ್ ಎ ನಂಬರ್ ಆಫ್ ಪರ್ಸನ್ಸ್. ನೋಡಿ ಎ ನಂಬರ್ ಆಫ್ ಪರ್ಸನ್ಸ್ ಅಂತ ಇದೆ. ಸೊ ಈ ಒಂದು ನಂಬರ್ ಆಫ್ ಪರ್ಸನ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿರೋ ಕಾರಣ ನಾವೇನು ಮಾಡ್ತೇವೆ, ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ತೇವೆ, ವರ್ ಅಂತೇಳಿ. ಎ ನಂಬರ್ ಆಫ್ ಪರ್ಸನ್ಸ್ ವರ್. ಅಪಾಯಿಂಟ್ ಇರೋದರ ಒಂದು V3 ಫಾರ್ಮನ್ನು ಫಿಲ್ ಮಾಡಬೇಕು, ಅಪಾಯಿಂಟೆಡ್ ಅಂತೇಳಿ. ಸೊ ನೀವು ವರ್ಬ್ಸ್ಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲ ವರ್ಬ್ಗಳ V3 ಫಾರ್ಮ್ ಗೊತ್ತಿದ್ದರೆ ನೀವು 3 ಅಂಕಗಳನ್ನು ಗಳಿಸಬಹುದು. ಇನ್ನು ನೆಕ್ಸ್ಟ್ ನೋಡಿ, ಸ್ಕಾಲರ್ಸ್, ಪೋಯೆಟ್ಸ್ ಆ್ಯಂಡ್ ಮ್ಯೂಜಿಷಿಯನ್ಸ್. ನೋಡಿ ಇಲ್ಲಿ ಸ್ಕಾಲರ್ಸು, ಪೋಯೆಟ್ಸು, ಮ್ಯೂಜಿಷಿಯನ್ಸ್ ಪ್ಲೂರಲ್ ಆಗಿದೆ ಸಬ್ಜೆಕ್ಟು. ಹಾಗಾಗಿ ಇಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ವರ್ರನ್ನು ತೆಗೆದುಕೊಳ್ತೇವೆ. ಮತ್ತು ಇನ್ವೈಟ್ ಇರೋದನ್ನು ಇನ್ವೈಟೆಡ್ ಅಂತೇಳಿ ಫಿಲ್ ಮಾಡ್ತೇವೆ, ವರ್ ಇನ್ವೈಟೆಡ್ ಟು ಹೀಸ್ ಪ್ಲೇಸ್ ಅಂತೇಳಿ. ಇನ್ನು ಫೋರ್ತ್ ನೋಡಿ, ಎ ಕ್ರೈಮ್ ವಾಸ್ ರಿಪೋರ್ಟೆಡ್. ವಿದ್ಯಾರ್ಥಿಗಳಿಗೆ ಗಮನಿಸ್ಬೋದು, ವಾಸ್ ರಿಪೋರ್ಟೆಡ್ ಅಂದರೆ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ಗಳು ನಮಗೆ ಇಲ್ಲಿ ಬರೋದು ವಾಸ್ ಅಥವಾ ವರ್ಗಳಾಗಿರ್ತವೆ ಅಂತಕ್ಕಂಥದ್ದು ನಿಮಗೆ ಗಮನದಲ್ಲಿರಲಿ. ದ ಪ್ರಿನ್ಸ್. ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ದ ಪ್ರಿನ್ಸ್ ಅಂತ ಇದೆ. ಸೊ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲಿ ವಾಸ್ ತೊಗೊಳ್ತೀರಾ, ವರ್ ತೊಗೊಳ್ತೀರಾ, ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ನಾನು ಇಲ್ಲಿ ಡೈರೆಕ್ಟಾಗಿ V3 ಫಾರ್ಮನ್ನು ಮಾತ್ರ ಹೇಳ್ತಾ ಇದ್ದೇನೆ, ಅಮೇಜ್ಡ್ ಅಂತೇಳಿ. ಸೊ ಇದರ ಉತ್ತರವನ್ನು ಹೆಲ್ಪಿಂಗ್ ವರ್ಬನ್ನು ಕಮೆಂಟ್ ಮಾಡಿ. ಫಾರ್ ಎ ಮರ್ಡರ್ ಡ್ಯಾಶ್ ಕಮಿಟ್. ನೋಡಿ ಎ ಮರ್ಡರ್ ಅಂದರೆ ಇದು ಕೂಡ ಸಿಂಗ್ಯುಲರ್ ಆಗಿದೆ. ಸೊ ಯಾವ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೀರಾ,
ವಾಸನ್ನು ತೆಗೆದುಕೊಳ್ಬೇಕು. ವಾಸ್ ಕಮಿಟೆಡ್, ಕಮಿಟ್ ಇರೋದನ್ನು ವಾಸ್ ಕಮಿಟೆಡ್ ಅಂಥೇಳಿ ಫಿಲ್ ಮಾಡ್ತೇವೆ. ಇನ್ ಹಿಸ್ ಟಾಯ್ ಕಿಂಗ್ಡಮ್ ದ ಮಿನಿಸ್ಟರ್ಸ್ ಡ್ಯಾಶ್ ಟು ಡಿಸ್ಕಸ್ ದ ಮ್ಯಾಟರ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇದರ ಆನ್ಸರನ್ನು ನೀವೇನೇ ಉತ್ತರವಾಗಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಯಾಕೆಂದರೆ ಇಷ್ಟೊತ್ತು ಈ ಒಂದು 3 ಎಕ್ಸಸೈಸನ್ನು ಕೇಳಿದ ಮೇಲೆ ನಿಮಗೆ ಖಂಡಿತವಾಗ್ಲೂ ಕೂಡ ಯು ಕ್ಯಾನ್ ಡೆಫಿನೆಟ್ಲಿ ಆನ್ಸರ್ ದಿಸ್ ಕ್ವೆಶನ್. ಸೊ ಡೋಂಟ್ ಫರ್ಗೆಟ್ ಟು send the answers in comment box. Let's meet again and thank you for watching. Bye bye.